ಮಂಡ್ಯದಲ್ಲಿ ನಡೆದ ಮೈಸೂರು ಸಕ್ಕರೆ ಉಳಿಸಿ ಜನಾಂದೋಲನ ರಾಜ್ಯದ ಗಮನ ಸೆಳೆಯಿತು. ಸಕ್ಕರೆ ಕಾರ್ಖಾನೆ ಹಾಗೂ ರೈತರ ಹಿತಾಸಕ್ತಿಯನ್ನು ಕಾಪಾಡುವಂತೆ ಒತ್ತಾಯಿಸಿ ರೈತರು ಮತ್ತು ವಿವಿಧ ಸಂಘಟನೆಗಳ ಮುಖಂಡರು ಪ್ರತಿಭಟನೆಯನ್ನು ನಡೆಸಿದರು. ಈ ಜನಾಂದೋಲನದ ವಿಶೇಷವೆಂದರೆ ಅಖಿಲ ಭಾರತ ರೈತ ಪಾರ್ಟಿ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಜಯಣ್ಣ ಎಸ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದ್ದು ಇನ್ನೂ ವಿಶೇಷವಾಗಿತ್ತು. ಇನ್ನು ರೈತರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಹಾಗೂ ಸಕ್ಕರೆ ಉದ್ಯಮದ ಉಳಿವಿಗೆ ಸರ್ಕಾರ ತುರ್ತು ಕ್ರಮ ಕೈಗೊಳ್ಳಬೇಕೆಂದು ಅವರು ಆಗ್ರಹಿಸಿದ್ದಾರೆ. ಪ್ರತಿಭಟನೆಯಲ್ಲಿ ನೂರಾರು ರೈತರು ಭಾಗವಹಿಸಿ ತಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟರು. ಸರ್ಕಾರ ಕೂಡಲೇ ಸ್ಪಂದಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ರೈತರಿಗೆ ಒಂದು ಒಳ್ಳೆಯ ಬೆಲೆ ಸಿಗುವ ತನಕ ನಾವು ಯಾವತ್ತೂ ಕೂರಲ್ಲ. ಅದೆಷ್ಟು ಕಷ್ಟ ಸರಿ ಸಿಎಂನಲ್ಲಿ ಮಳೆನೂ ಬರಲಿ ಹೇಳುವಂಥ ಮಾತಲ್ಲ. ರೈತರ ಪರವಾಗಿ ನಾವು ದೇಶದ ಪರವಾಗಿ ಹೇಳುವಂಥ ಮಾತು. ಯಾವತ್ತಿಗೂ ನಾವು ರೈತರ ಬೆಂಬಲವಾಗಿ ಇರ್ತೀವಿ. ಅವೆಲ್ಲ ಕಷ್ಟ ಸುಖವಾಗಿ ನಾವು ಪಕ್ಷ ಕಟ್ಟಿದ್ದೀವಿ, ಅವ್ರಿಗೋಸ್ಕರ ನಾವು ಬಾಳ್ತೀವಿ ಅಂತ ಎಲ್ಲ ಅಧ್ಯಕ್ಷರ ಪ್ರಮಾಣವಾಗಿ ಹೇಳ್ತಾ ಇದ್ದೀವಿ. ಅಖಿಲ ಭಾರತ ರೈತ ಪಾರ್ಟಿಗೆ, ಅಖಿಲ ಭಾರತ ರೈತ ಪಾರ್ಟಿಗೆ, ಅಖಿಲ ಭಾರತ ರೈತ ಪಾರ್ಟಿಗೆ. ಮೈಸೂಗರ್ ಉಳಿಯಲಿ, ಮೈಸೂಗರ್ ಉಳಿಯಲಿ, ಮೈಸೂಗರ್ ಉಳಿಯಲಿ, ಮೈಸೂಗರ್ ಉಳಿಯಲಿ.